ನಮಸ್ಕಾರ ವೀಕ್ಷಕರೇ, ಆಳ್ವಾಸ್ ನ್ಯೂಸ್ ಟೈಮ್ಗೆ ಸ್ವಾಗತ. ನಾನು ವೆನಿಶಾ ರೊಡ್ರಿಗಸ್. ಇದೀಗ ಹೆಡ್ಲೈನ್ಸ್. ಆಳ್ವಾಸ್ ವಿದ್ಯಾರ್ಥಿಗಳಿಂದ ಸತತ 6 ವಾರ ನಡೆಯಿತು ಬೀಚ್ ಕ್ಲೀನ್. ಹೆಜಮಾಡಿ ಕೋಡಿಯ 4 ಕಿಲೋಮೀಟರ್ ವ್ಯಾಪ್ತಿಯ ಅಳಿವೆ ಪ್ರದೇಶ ಆಯಿತು ಕ್ಲೀನ್. ಸುಮಾರು 22 ಟನ್ಗಳಷ್ಟು ಕಸ ಸಂಗ್ರಹ. ಜಿಲ್ಲಾ ಯುವ ಕಾರ್ಯ ಹಾಗೂ ಕ್ರೀಡಾ ಸಚಿವಾಲಯದ ಸಹಯೋಗದೊಂದಿಗೆ ಆಳ್ವಾಸ್ ಕಾಲೇಜಿನಲ್ಲಿ ನಡೆಯಿತು ಭಾಷಣ ಸ್ಪರ್ಧೆ. ವಲಯ ಮಟ್ಟದ ಭಾಷಣ ಸ್ಪರ್ಧೆಗೆ ವಿವಿಧ ಕಾಲೇಜುಗಳಿಂದ ವಿದ್ಯಾರ್ಥಿಗಳು ಭಾಗಿ. ಮಂಗಳೂರು ಹೊರವಲಯದಲ್ಲಿ ತಲೆ ಎತ್ತಿದೆ ಧ್ಯಾನ ಕೇಂದ್ರ. ಸಾಮರಸ್ಯವನ್ನು ಸ್ತುತಿಸುತ್ತಿದೆ ಈ ವಿಶಿಷ್ಟ ಕೇಂದ್ರ. ನೆಲಮಳಿಗೆಯಲ್ಲಿ ತೆರೆದಿದೆ ವಿಶೇಷ ಸಂಗ್ರಹಾಲಯ. ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ವತಿಯಿಂದ ಸತತ 6 ಭಾನುವಾರ ಬೀಚ್ ಸ್ವಚ್ಛತಾ ಕಾರ್ಯಕ್ರಮ ನಡೆಯಿತು. ಹೆಜಮಾಡಿ ಕೋಡಿಯ 4 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅಳಿವೆ ಪ್ರದೇಶದ ತ್ಯಾಜ್ಯವನ್ನು ಮುಲ್ಕಿಯ ಸರ್ಫಿಂಗ್ ಸ್ವಾಮಿ ಫೌಂಡೇಶನ್ ಸಹಯೋಗದಲ್ಲಿ ಸ್ವಚ್ಛಗೊಳಿಸಲಾಯಿತು. ಅಳಿವೆ ಪ್ರದೇಶಗಳಲ್ಲಿ ಶೇಖರಣೆಯಾಗಿ ಅಲ್ಲಿನ ಜೀವ ವೈವಿಧ್ಯಕ್ಕೆ ಹಾನಿ ಉಂಟು ಮಾಡುವ ಪ್ಲಾಸ್ಟಿಕ್, ಗಾಜು, ರಬ್ಬರ್ ಫೋಮ್ ಮುಂತಾದ ತ್ಯಾಜ್ಯ ವಸ್ತುಗಳನ್ನು ಬೇರೆ ಬೇರೆಯಾಗಿ ಸಂಗ್ರಹಿಸಲಾಯಿತು. 6 ವಾರಗಳಲ್ಲಿ ಸುಮಾರು 22 ಟನ್ಗಳಷ್ಟು ಕಸ ಸಂಗ್ರಹಣೆ ಮಾಡಿ ಬೈಕಂಪಾಡಿಯ ತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ನೀಡಲಾಯಿತು. ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಸುಮಾರು 1,000 ವಿದ್ಯಾರ್ಥಿಗಳು ಸ್ವಚ್ಛತೆಯಲ್ಲಿ ಭಾಗವಹಿಸಿದ್ದರು. ಆಳ್ವಾಸ್ ತಾಂತ್ರಿಕ ಮಹಾವಿದ್ಯಾಲಯದ ತುಳು ಸಂಘದ ವತಿಯಿಂದ ತುಲಿಪು 2021 ಕಾರ್ಯಕ್ರಮ ನಡೆಯಿತು. ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ಕನ್ನಡ ಬಿಗ್ ಬಾಸ್ ಸೀಸನ್ 8ರ ರನ್ನರ್ ಅರವಿಂದ್ ಕೆಪಿ, ಉದ್ಯೋಗ ನಿಮಿತ್ತ ನಾವಿಂದು ಬೇರೆ ಬೇರೆ ಭಾಷೆಗಳ ಆಸರೆ ಪಡೆದರೂ ತುಳು ಭಾಷೆ ಎಂದೂ ನಮ್ಮ ಹೃದಯದ ಭಾಷೆಯಾಗಿರುತ್ತದೆ. ನಮ್ಮ ಆಚರಣೆಗಳಾದ ಕೋಲ, ಕಂಬಳ, ನೇಮ, ಆಟ ಪ್ರತಿಕ್ಷಣ ಈ ಸಂಸ್ಕೃತಿಯ ವಿಶೇಷತೆಯನ್ನು ಸಾರುತ್ತವೆ ಎಂದರು. ಬೇರೆ ಬೇರೆ ರೀತಿಯ ತುಳು ಜೀವಂತ ಇರ್ತದೆ. ಒಂಜಿ ಕೋಲ ಆವಡು, ಒಂಜಿ ಕಂಡ ಆವಡು, ಒಂಜಿ ಕಂಬಳ ಆವಡು. ಸೊ ಮಸ್ತ್ ರೀತಿಯ ಇಂಕಲ್ನ ಭಾಷೆ ಬಂದಿರ್ತದೆ. ಆಳ್ವಾಸ್ ಪಿಯು ಕ್ಯಾಂಪಸ್ನಲ್ಲಿ ಆಳ್ವಾಸ್ ಬೇಕ್ಸ್ ಅಂಡ್ ಪಿಜೇರಿಯಾ ಮಳಿಗೆಯನ್ನು ಉದ್ಘಾಟಿಸಲಾಯಿತು. ಆಳ್ವಾಸ್ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಎಂ ಮೋಹನ್ ಆಳ್ವಾ ರಿಬ್ಬನ್ ಕತ್ತರಿಸಿ ನೂತನ ಮಳಿಗೆಗೆ ಚಾಲನೆ ನೀಡಿದರು. ವಿವಿಧ ಬಗೆಯ ಪಿಜ್ಜಾ, ಬರ್ಗರ್, ಶವರ್ಮಾ, ಪಾಸ್ತಾ, ಸ್ಯಾಂಡ್ವಿಚ್, ಫ್ರೈಡ್ ಚಿಕನ್, ಗಾರ್ಲಿಕ್ ಬ್ರೆಡ್, ಸಲಾಡ್, ಕೇಕ್ಸ್ ಇಲ್ಲಿ ಲಭ್ಯವಿರಲಿದೆ. ಕಾರ್ಯಕ್ರಮದಲ್ಲಿ ಟ್ರಸ್ಟಿ ವಿವೇಕ್ ಆಳ್ವಾ, ಮಳಿಗೆಯ ಮಾಲಕ ಜೈನುದ್ದೀನ್ ಉಪಸ್ಥಿತರಿದ್ದರು. ಯುವ ಕಾರ್ಯ ಮತ್ತು ಕ್ರೀಡಾ ಸಚಿವಾಲಯ, ನೆಹರು ಯುವ ಕೇಂದ್ರ ಮಂಗಳೂರು ಹಾಗೂ ಆಳ್ವಾಸ್ ಕಾಲೇಜಿನ ಮಾನವಿಕ ವಿಭಾಗದ ವತಿಯಿಂದ ಮುಲ್ಕಿ ಮೂಡಬಿದ್ರೆ ವಲಯ ಮಟ್ಟದ ಭಾಷಣ ಸ್ಪರ್ಧೆಯು ಆಳ್ವಾಸ್ ಕಾಲೇಜಿನ ಕುವೆಂಪು ಸಭಾಂಗಣದಲ್ಲಿ ನಡೆಯಿತು. Without unity, we cannot go ahead. Any work, only being united, we can cover it. ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದ ನೆಹರು ಯುವ ಕೇಂದ್ರದ ಜಿಲ್ಲಾ ಯುವ ಸಮನ್ವಯಾಧಿಕಾರಿ ರಘುವೀರ್ ಸೂಟರ್ಪೇಟೆ, ಹೊಸ ಚಿಂತನೆಗಳು ಯುವಕರಲ್ಲಿ ಮೂಡಲು ಸಾಧ್ಯ. ಇಂತಹ ಸ್ಪರ್ಧೆ ಕಾರ್ಯಕ್ರಮಗಳನ್ನು ನಡೆಸಿದಾಗ ಯುವಕರಿಗೆ ತಮ್ಮ ಯೋಚನೆಗಳನ್ನು ಪ್ರಸ್ತುತಪಡಿಸಲು ಸಾಧ್ಯವಾಗುತ್ತದೆ ಎಂದರು. To give your best and take part from, get selected from block level to district and district to state and state to national and give a good name for our district and be a role model for our country. Wish you all the best. Thank you so much. ಆಳ್ವಾಸ್ ತಾಂತ್ರಿಕ ಮಹಾವಿದ್ಯಾಲಯ ಮಿಜಾರು ಇದರ ಮಾಹಿತಿ ತಂತ್ರಜ್ಞಾನ ವಿಭಾಗದ ವತಿಯಿಂದ ಕೆಸರಡು ಒಂಜಿ ದಿನ 2021 ಮತ್ತು ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಮಿಜಾರು ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದ ಎದುರು ಭಾಗದ ಗದ್ದೆಯಲ್ಲಿ ನಡೆಯಿತು. ಕೃಷಿ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವ ಪ್ರಗತಿಪರ ಕೃಷಿಕರಾದ ರಾಜುಗೌಡ ಅರೆಮಜಲು ಪಲ್ಕೆ ಮತ್ತು ಕೃಷಿ ಕಾರ್ಮಿಕೆ ವಾರಿಜ ಮಿಜಾರು ಅವರನ್ನು ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ವಿದ್ಯಾರ್ಥಿಗಳಿಗಾಗಿ ವಾಲಿಬಾಲ್, ಹಗ್ಗ ಜಗ್ಗಾಟ, ಕಬಡ್ಡಿ, ಮೊಸರು ಕುಡಿಕೆ ಒಡೆಯುವುದು, ಓಟ, ಅಡಕೆ ಹಾಳೆಯಲ್ಲಿ ಎಳೆಯುವುದು, ಉಪ್ಪು ಮೂಟೆ ಹಾಗೂ 3 ಕಾಲಿನ ಓಟ ಮುಂತಾದ ಸ್ಪರ್ಧೆಗಳು ಕೆಸರುಗದ್ದೆಯಲ್ಲಿ ನಡೆದವು.
ಇದೀಗ ಆಳ್ವಾಸ್ ನ್ಯೂಸ್ ಟೈಮಲ್ಲಿ ಒಂದು ಚಿಕ್ಕ ಬ್ರೇಕ್. ಬ್ರೇಕ್ನ ನಂತರ ಆಳ್ವಾಸ್ ನ್ಯೂಸ್ ಟೈಮ್ಗೆ ಮತ್ತೆ ಸ್ವಾಗತ. ಸೀ ಫುಡ್ಗಳಿಗೆ ಹೆಸರುವಾಸಿ ನಮ್ಮ ಕರಾವಳಿ. ವಿವಿಧ ಬಗೆಯ ಕಡಲಿನ ಆಹಾರಗಳು ಒಂದೆಡೆ ಸಿಕ್ಕರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ತನ್ನದೇ ಆದ ವಿಶಿಷ್ಟತೆಯನ್ನು ಹೊಂದಿರುವ ದ ಫಿಶ್ ಸೀ ಫುಡ್ ರೆಸ್ಟೋರೆಂಟ್ನ ಸ್ಪೆಷಲ್ ಸ್ಟೋರಿ ಇಲ್ಲಿದೆ. ಹಾಯ್ ಹೆಲೋ ನಮಸ್ಕಾರ ಮಾತಿರ್ಗಲ. ಮಂಗಳೂರು ಅಂದಕ್ಷಣ ನೆನಪಾಗುವುದು ಕಡಲು, ಹಾಗೆಯೇ ಮತ್ತೊಂದು ಮೀನು. ಮೀನಿಗೂ ಮತ್ತು ಮಂಗಳೂರಿನವರಿಗೆ ಏನೋ ಒಂದು ನಂಟು ಕಣ್ರಿ. ಮೀನಿಲ್ಲದೆ ಊಟನೇ ಸೇರಲ್ಲ ಅಂತಾರೆ. ಹಾಗೆ ಮಂಗಳೂರಿನಲ್ಲಿ ಸೀ ಫುಡ್ ರೆಸ್ಟೋರೆಂಟ್ಗಳು ಬಹಳಷ್ಟು ಇವೆ. ನಾವಿವತ್ತು ಬಂದಿದ್ದೇವೆ ದ ಫಿಶ್ ಸೀ ಫುಡ್ ರೆಸ್ಟೋರೆಂಟ್. ಆ ಸೀ ಫುಡ್ ರೆಸ್ಟೋರೆಂಟ್ ಹೇಗಿದೆ ಬನ್ನಿ ನೋಡ್ಕೊಂಡು ಬರೋಣ. ನಮ್ಮ ಮುಂದೆ ಇಷ್ಟೊಂದು ಸೀ ಫುಡ್ ಇದೆ, ಬನ್ನಿ ಒಂದೊಂದಾಗಿ ಟೇಸ್ಟ್ ಮಾಡೋಣ. ಮೊದಲನೇದಾಗಿ ಸ್ಕ್ವಿಡ್ ಬಟರ್ ಗಾರ್ಲಿಕ್ ಇದೆ, ಹೇಗಿದೆ ಅಂತ ನೋಡೋಣ. ಇಲ್ಲಿನ ಮತ್ತೊಂದು ಸ್ಪೆಷಲ್ ಏನಂದ್ರೆ ಪ್ರಾನ್ಸ್ ಗೀ ರೋಸ್ಟ್ ನಮ್ಮ ಜೊತೆ ಇದೆ, ಬನ್ನಿ ಟೇಸ್ಟ್ ಮಾಡೋಣ. ನಾನು ಸೀ ಫುಡ್ ಫಿಶ್ ರೆಸ್ಟೋರೆಂಟಿಗೆ ಫಸ್ಟ್ ಟೈಮ್ ಬರೋದು. ಇಲ್ಲಿ ಬರುವಾಗಲೇ ನಮಗೆ ಸರ್ವಿಸ್ ತುಂಬ ಒಳ್ಳೇದು ಮಾಡಿ ವೆಲ್ಕಮ್ ಮಾಡಿದ್ದಾರೆ. ಪಾರ್ಕಿಂಗಿಗೆ ಸಹ ನಮಗೆ ಜಾಗ ಮಾಡಿ ಇಟ್ಟಿದ್ದರು. ಫುಡ್ ವಾಸ್ ವೆರಿ ಟೇಸ್ಟಿ. ನಾವು ತುಂಬ ರೀತಿಯ ಐಟಮನ್ನು ತಗೊಂಡಿದ್ದೇವೆ. ಫಿಶ್ ಸ್ಪೆಷಲ್ ಒಂದು ಐಟಮ್ ತಗೊಂಡಿದ್ದೇವೆ. ಪಡ್ಡಾಯಿ ಚಿಕನ್, ಗೀ ರೋಸ್ಟ್ ಚಿಕನ್, ಗೀ ರೋಸ್ಟ್ ಪ್ರಾನ್ಸ್ ಎಲ್ಲ ಐಟಮ್ಸ್ ತುಂಬ ಇತ್ತು. ತುಂಬ ಶುಚಿತ್ವವನ್ನು ಕಾಪಾಡಿದ್ದಾರೆ ಇಲ್ಲಿ. ಸೊ ನಾವು ಈಗ ಫ್ರೆಂಡ್ಸ್ ಜೊತೆಗೆ ಬಂದಿದ್ದೇವೆ. ನೆಕ್ಸ್ಟ್ ಟೈಮ್ ನಾವು ವಿತ್ ಫ್ಯಾಮಿಲಿಯನ್ನು ಕರ್ಕೊಂಡು ಬರ್ತೇವೆ ಶೋರ್ ಆಗಿ ಇಲ್ಲಿಗೆ. Hi everyone, I come to this fish restaurant Balmata for the first time. I should say about the ambience they provide over here. It's really cool and it's really good. Especially I would recommend this hotel for all the family get-togethers and all because they provide a good, very good service, and even the food we all liked it so much, especially the food what we ordered in that the prawns ghee roast and as well as the pineapple chicken, which is a slightly different dish, but I suggest everybody to have a taste on it. So I will highly recommend the fish restaurant Balmata for all your upcoming functions. Thank you. ನಾವು ಸ್ಟಾರ್ಟ್ ಮಾಡಿ ಒಂದೂವರೆ ವರ್ಷ ತನಕ ಆಗ್ತಾ ಬಂತು. ಮಿಡಲಲ್ಲಿ 1-2 ಸಲ ಕೊರೋನಾದ ಪ್ರಾಬ್ಲಮ್ ಬಂತು. ಆದರೂ ನಮ್ಮ ವ್ಯಾಪಾರಕ್ಕೇನು ತೊಂದರೆ ಆಗಲಿಲ್ಲ. ಯಾಕಂದರೆ ನಮ್ಮ ಸೀ ಫುಡ್ ರೆಸ್ಟೋರೆಂಟ್ ಆದ್ದರಿಂದ ಮಂಗಳೂರಿನವರು ಸೀ ಫುಡ್ ತುಂಬ ಲೈಕ್ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮಲ್ಲಿ ತುಂಬ ಗೆಸ್ಟ್ ಬರ್ತಾ ಇದ್ದಾರೆ ಸೀ ಫುಡ್ ತಿನ್ನಲಿಕ್ಕಾಗಿ. ನಮ್ಮ ಸ್ಪೆಷಲ್ ಐಟಮ್ ಅಂದರೆ ಫಿಶ್ ಗೀ ರೋಸ್ಟ್, ಅಂದರೆ ಪ್ರಾನ್ಸಲ್ಲಿ ಗೀ ರೋಸ್ಟ್ ಮಾಡ್ತೇವೆ, ಮತ್ತು ಸ್ಕ್ವಿಡ್ಡಲ್ಲಿ ಮಾಡ್ತೇವೆ. ಸ್ಕ್ವಿಡ್ಡಲ್ಲಿ ಒಂದು ಬಟರ್ ಗಾರ್ಲಿಕ್ ಅಂತ ಸ್ಪೆಷಲ್ ಡಿಶ್ ಮಾಡ್ತೇವೆ, ಮತ್ತು ಅಂಜಲ್ ತವಾ ಫ್ರೈ, ಹಾಗೆ ಒಂದು ವೆರೈಟೀಸ್ ಅಂದರೆ ಒಂದು 20 ಐಟಮ್ ಫಿಶ್ ಇರುತ್ತೆ ನಮ್ಮ ಹತ್ರ. ಜನರು ಬಂದು ಇಲ್ಲಿ ಫುಡ್ ಟೇಸ್ಟ್ ಮಾಡಿ ಅವರು ಮತ್ತೆ ಅವರ
ಫ್ಯಾಮಿಲೀಸ್ ಫ್ರೆಂಡ್ಸಿಗೆ ಸಜೆಸ್ಟ್ ಮಾಡಿ ಹಾಗೆ ನಮಗೆ ಬಂದ ಕಸ್ಟಮರ್ಸ್ ಬಂದರೆ ಅದು ನಮಗೆ ಭಾಳ ಖುಷಿ. ಮತ್ತು ಒಬ್ಬರು ಬಂದು ಟೇಸ್ಟ್ ಮಾಡಿ ಹೋಗಿ ಇನ್ನೊಬ್ಬರಿಗೆ ಹೇಳುವಾಗ ಅವರಿಗೂ ಒಂದು ಆ ಟ್ರಸ್ಟ್ ಇರುತ್ತೆ, ಒಳ್ಳೆ ಇರ್ಬೋದು ಅಂತ. ಸೊ ಹಾಗೆ ನಮಗೆ ಕಸ್ಟಮರ್ಸ್ ಬಂದು ಸ್ಯಾಟಿಸ್ಫೈಡ್ ಆಗಿ ಹೋದರೆ ಅದರಲ್ಲಿ ಒಂದು ಖುಷಿ ಇರುತ್ತೆ. ನಂಗೆ ಈಗ ಗೊತ್ತಾಯಿತು ಯಾಕೆ ಮಂಗಳೂರಿನವರು ಸೀ ಫುಡ್ ಇಲ್ಲಿದ್ರೆ ಊಟನೇ ಸೇರೋಲ್ಲ ಅಂತಾರೆ. ಈ ರೀತಿ ಸೀ ಫುಡ್ ಇದ್ರೆ ಯಾರಿಗೆ ಇಷ್ಟ ಆಗಲ್ಲ ಹೇಳಿ. ನಾನಂತೂ ಇದನ್ನು ಫುಲ್ ಎಂಜಾಯ್ ಮಾಡಿದೆ. ನಿಮಗೂ ಕೂಡ ಸೀ ಫುಡ್ ತಿನ್ನಬೇಕಾ? ಹಾಗಾದರೆ ಬನ್ನಿ ಮಂಗಳೂರಿನ ಬಲ್ಮಠದಲ್ಲಿರುವ ದ ಫಿಶ್ ಸೀ ಫುಡ್ ರೆಸ್ಟೋರೆಂಟ್. ಮುಂದಿನ ಸಂಚಿಕೆಯಲ್ಲಿ ಹೊಸ ಫುಡ್ ಐಟಮ್ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೆ ಬಾಯ್. ಇನ್ನೊಂದು ಚೂರು ಇದೆ, ಅದನ್ನು ಖಾಲಿ ಮಾಡ್ಕೊಂಡು ಬರ್ತೀನಿ. ಕ್ಯಾಮರಾ ಪರ್ಸನ್ ವೆನಿಷಾ ಜೊತೆ ಕೀರ್ತನ ಶೆಟ್ಟಿ, ಆಳ್ವಾಸ್ ನ್ಯೂಸ್ ಟೈಮ್, ಬಲ್ಮಠ. ಸಿಟಿ ಲೈಫಲ್ಲಿ ಮಾರು ಹೋಗಿರುವ ಜನರಿಗೆ ಇತ್ತೀಚೆಗೆ ಶಾಂತಿ ನೆಮ್ಮದಿಯನ್ನು ಹುಡುಕುವಂತಾಗಿದೆ. ಹೀಗಿರುವಾಗ ಸುತ್ತಲೂ ಹಸಿರು ತುಂಬಿರುವ ಪ್ರದೇಶದಲ್ಲಿ ಧ್ಯಾನ ಕೇಂದ್ರವೊಂದು ನಿರ್ಮಾಣಗೊಂಡಿದೆ. ಎಲ್ಲಿದೆ ಈ ಕೇಂದ್ರ? ಏನಿದರ ವಿಶೇಷತೆ? ಬನ್ನಿ ನೋಡೋಣ. ಎತ್ತ ನೋಡಿದರೂ ಜನನಿಬಿಡ ಪ್ರದೇಶಗಳು, ಎತ್ತ ಹೋದರೂ ಸದ್ದು ಗದ್ದಲಗಳು, 24 ಗಂಟೆಯೂ ಕಡಿಮೆ ಎನಿಸುವಷ್ಟು ಕೆಲಸ ಕಾರ್ಯಗಳು. ಇವೆಲ್ಲವುದರಿಂದ ಇಂದಿನ ಜನರು ನೆಮ್ಮದಿಗಾಗಿ ಹುಡುಕಾಡುವಂತಾಗಿದೆ. ಈ ಶಾಂತಿ ನೆಮ್ಮದಿ ಎಲ್ಲಿ ಸಿಗುತ್ತೆ? ಇವೆಲ್ಲವುದಕ್ಕೆ ಉತ್ತರ ಎಂಬಂತೆ ಕಾಣುತ್ತಿದೆ ಶ್ರೀಕೃಷ್ಣ ಧ್ಯಾನ ಕೇಂದ್ರ. ಕೇವಲ ಧ್ಯಾನದ ಮೂಲಕ ಶಾಂತಿ ತಾಳ್ಮೆಯನ್ನು ಪ್ರತಿಯೊಬ್ಬರೂ ತಮ್ಮಲ್ಲಿ ಬೆಳೆಸಿಕೊಳ್ಳಬಹುದು. ಇದೇ ಧ್ಯೇಯದೊಂದಿಗೆ ಮಂಗಳೂರು ಹೊರವಲಯದ ಮುಡಿಪು ಎಂಬಲ್ಲಿ ಈ ಧ್ಯಾನ ಕೇಂದ್ರ ನೆಲೆಯಾಗಿದ್ದು, ಯಾವುದೇ ಧರ್ಮ ಜಾತಿ ಭೇದವಿಲ್ಲದೆ ಯಾರೊಬ್ಬರೂ ಬಂದು ಧ್ಯಾನದಲ್ಲಿ ತಲ್ಲೀನರಾಗಬಹುದು. ಈಗ ಯಾಕಂದರೆ ಎಲ್ಲರೂ ಸ್ವಲ್ಪ ವಿಚಲಿತ ಇದ್ದಾರಲ್ಲ, ಅವ್ರಿಗೆ ಬಂದು ಇಲ್ಲಿ ಧ್ಯಾನ ಮಾಡಿ ಹೋಗಲಿಕ್ಕೆ ಒಂದು ವ್ಯವಸ್ಥೆ ಇದು. ಎಲ್ರಿಗೂ ಓಪನ್, ಎಲ್ಲ ಕಮ್ಯುನಿಟಿಯವರಿಗೆ ಎಲ್ರಿಗೂ ಓಪನ್. ಹ್ಯುಮ್ಯಾನಿಟಿ ಎಲ್ಲ ಡೆಡಿಕೇಟೆಡ್ ಟು ಹ್ಯುಮ್ಯಾನಿಟಿ. ಇದು 83 ವರ್ಷದ ವೈದ್ಯ ಡಾಕ್ಟರ್ ಮದನ್ ಮೋಹನ್ ನಾಯಕ್ ಅವರ ಬಾಲ್ಯದ ಕನಸು. ಅಂದು ತಮ್ಮ ಮನೆಯಿಂದ ನೋಡುತ್ತಿದ್ದ ವಿಸ್ತಾರವಾದ ಮುಡಿಪುಗುಡ್ಡೆ ಮೇಲೆ ಇಂತಹ ರಚನೆಯನ್ನು ನಿರ್ಮಿಸುವ ಕನಸು ಕಂಡ ಇವರು ಇನ್ಫೋಸಿಸ್, ನಿಟ್ಟೆ ಹಾಗೂ ಇನ್ನಿತರ ದಾನಿಗಳ ಮೂಲಕ ಧ್ಯಾನ ಕೇಂದ್ರವನ್ನು ನಿರ್ಮಿಸಿದ್ದಾರೆ. ಸುತ್ತಲೂ ಹಸಿರು ತುಂಬಿರುವ ಮಂಗಳೂರಿನಿಂದ ಸುಮಾರು 25 ಕಿಲೋಮೀಟರ್ ದೂರದಲ್ಲಿರುವ ಮುಡಿಪು ಪ್ರದೇಶದಲ್ಲಿ ಈ ಧ್ಯಾನ ಕೇಂದ್ರ ಇದ್ದು, ಸುತ್ತಲೂ ಬೆಟ್ಟದ ಶ್ರೇಣಿಗಳನ್ನು, ನೇತ್ರಾವತಿ ನದಿಯನ್ನು ಕಾಣಬಹುದು. ಧ್ಯಾನ ಕೇಂದ್ರದಲ್ಲಿ ಶ್ರೀಕೃಷ್ಣನ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗಿದೆ. ಆದರೆ ಇಲ್ಲಿ ಕೇವಲ ಹಿಂದೂಗಳು ಮಾತ್ರವಲ್ಲದೆ ಯಾವುದೇ ಧರ್ಮ ಭೇದವಿಲ್ಲದೆ ಎಲ್ಲರೂ ಬಂದು ತಮ್ಮ ಇಷ್ಟದೇವರನ್ನು ಪ್ರಾರ್ಥಿಸಿ ಧ್ಯಾನಮಗ್ನರಾಗಬಹುದು. ಕೇಂದ್ರದ ಹೊರಗೆ ಗೌತಮ ಬುದ್ಧ, ಸ್ವಾಮಿ ವಿವೇಕಾನಂದ, ಮಹಾವೀರರ ಪ್ರತಿಮೆಗಳನ್ನು ಇಡಲಾಗಿದ್ದು, ಒಳಗೆ ಪ್ರವೇಶಿಸುವ ದಾರಿಯುದ್ದಕ್ಕೂ ಭಗವದ್ಗೀತೆ ಶ್ಲೋಕಗಳನ್ನು ಪ್ರಸ್ತುತಪಡಿಸಲಾಗಿದೆ. ನೆಲಮಾಳಿಗೆಯಲ್ಲಿ ಮ್ಯೂಸಿಯಂ ಇದ್ದು, ಅಲ್ಲಿ ತುಳುನಾಡ ಸಂಸ್ಕೃತಿಯನ್ನು ಬಿಂಬಿಸುವ ಕಲಾಕೃತಿಗಳು, ಮಂಗಳೂರಿನ ಇತಿಹಾಸಕ್ಕೆ ಸಂಬಂಧಪಟ್ಟ ವಸ್ತುಗಳು, ರಾಜ್ಯ ದೇಶದ ಇತಿಹಾಸವನ್ನು ಸಾರುವ ಕೆಲವು ಛಾಯಾಚಿತ್ರ ವಿಗ್ರಹಗಳ ಸಂಗ್ರಹವಿದೆ. ವಿವಿಧ ಕಾಲಘಟ್ಟದ ರೇಡಿಯೋಗಳು, ಟೆಲಿಫೋನ್ಗಳು, ಯಕ್ಷಗಾನ ಕಂಬಳಕ್ಕೆ ಸಂಬಂಧಿಸಿದ ಸಂಗ್ರಹಗಳನ್ನು ಹಾಗೂ ದಕ್ಷಿಣ ಕನ್ನಡ ಉಡುಪಿ ಪ್ರದೇಶದ ಖ್ಯಾತನಾಮರ ಚಿತ್ರಗಳನ್ನು ಪ್ರದರ್ಶನಕ್ಕೆ ಇಡಲಾಗಿದೆ. ತುಳುನಾಡ ಸಿರಿ ಎಂಬ ಮ್ಯೂಸಿಯಮನ್ನು ಕೂಡ ಇಲ್ಲಿ ಸ್ಥಾಪನೆ ಮಾಡಲಾಗಿದೆ. ಡಾಕ್ಟರ್ ಮದನ್ ಮೋಹನ್ ನಾಯಕ್ ಇವರು ಎಷ್ಟೋ ವರ್ಷಗಳಿಂದ ಹಳೆಯ ವಸ್ತುಗಳನ್ನು
ನೆನಪಿಡತಕ್ಕಂಥ ಪುರಾತನ ವಸ್ತುಗಳನ್ನು, ತುಳುನಾಡಿನ ಸಂಸ್ಕೃತಿಗೆ ಸಂಬಂಧಪಟ್ಟಂಥ ವಸ್ತುಗಳನ್ನು, ಹಾಗೆಯೇ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ವಸ್ತುಗಳನ್ನು, ನಮ್ಮ ರಾಷ್ಟ್ರೀಯತೆಗೆ ಸಂಬಂಧಪಟ್ಟಂಥ ವಸ್ತುಗಳನ್ನು, ನಮ್ಮ ದೇಶಭಕ್ತಿಗೆ ಸಂಬಂಧಪಟ್ಟಂಥ ವಸ್ತುಗಳನ್ನು ಆದಷ್ಟು ಸಂಗ್ರಹಿಸಿ ಅದನ್ನು ಎಲ್ಲೆಲ್ಲಿ ಇಟ್ಟಿದ್ದರೋ ಅದನ್ನೆಲ್ಲ ತಂದು ತುಳುನಾಡ ಸಿರಿ ಎಂಬ ಒಂದು ಮ್ಯೂಸಿಯಮನ್ನು ಇಲ್ಲಿ ಸ್ಥಾಪನೆ ಮಾಡೋದರ ಮೂಲಕ ಅದು ಸಾರ್ವಜನಿಕರಿಗೆ ಎಲ್ಲರಿಗೂ ಬಂದವರಿಗೆ ಅದನ್ನು ನೋಡುವಂಥ ಅವಕಾಶವನ್ನು ಅವರು ಮಾಡಿಕೊಟ್ಟಿದ್ದಾರೆ. ಧ್ಯಾನ ಕೇಂದ್ರದ ಹಿಂಬದಿಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲು ಸುಮಾರು 600 ಜನರ ಸಾಮರ್ಥ್ಯದ ಓಪನ್ ಏರ್ ಥಿಯೇಟರ್ ಅನ್ನು ನಿರ್ಮಿಸಲಾಗಿದೆ. ಯೋಗ, ಧ್ಯಾನ ಮಾತ್ರವಲ್ಲದೆ ಭಾರತದ ಸಂಸ್ಕೃತಿಯನ್ನು ಸಾರುವ ಇನ್ನಿತರ ಕಾರ್ಯಕ್ರಮಗಳನ್ನು ಆಯೋಜಿಸಲು ಈ ಥಿಯೇಟರ್ ಬಳಕೆಯಾಗಬೇಕು ಎಂಬುದೇ ಡಾಕ್ಟರ್ ನಾಯ್ಕರ ಉದ್ದೇಶ. ಕ್ಯಾಮರಾ ಪರ್ಸನ್ ಕೀರ್ತನ ಜೊತೆ ಇಂದುಧರ್, ಆಳ್ವಾಸ್ ನ್ಯೂಸ್ ಟೈಮ್, ಮುಡಿಪು. ಇದೀಗ ಆಳ್ವಾಸ್ ನ್ಯೂಸ್ ಟೈಮ್ ಅಲ್ಲಿ ಒಂದು ಚಿಕ್ಕ ಬ್ರೇಕ್. ಬ್ರೇಕ್ನ ನಂತರ ಆಳ್ವಾಸ್ ನ್ಯೂಸ್ ಟೈಮ್ಗೆ ಮತ್ತೆ ಸ್ವಾಗತ. ಬೈಕ್ ರೇಸರ್ ಆಗಿ ವಿಶ್ವದಾದ್ಯಂತ ಪ್ರಸಿದ್ಧಿ ಗಳಿಸಿ ಇತ್ತೀಚಿನ ಕನ್ನಡ ಬಿಗ್ ಬಾಸ್ನಲ್ಲಿ ರನ್ನರ್ ಅಪ್ ಆಗಿ ಜನಪ್ರಿಯರಾಗಿರುವ ಅರವಿಂದ್ ಕೆಪಿ ಅವರೊಂದಿಗಿನ ಸಂದರ್ಶನ ನಿಮ್ಮ ಮುಂದೆ. Hello and namaste. Today we have with us a very special guest, an international biker, the only Indian to complete the most adventurous Dakar in 2019, runner-up of Big Boss Season 8 2021, none other than Shri Arvind KP sir. Solmelu sir. Namaste. A very warm welcome to you to Anubhava Payana sir. Thank you so much. Pleasure being here. Sir, which was your first bike and how did you get it? How was your first riding experience, sir? My first bike was a RX Yamaha 135. I got it in back in the year 2006. It was a deal between me and my parents that if I would score well in my PU, they would get me a bike for degree. And I had to score more than 80, but then I did really well and I scored probably 84.7 or something like that. So that's when I got that bike. It's been a crazy ride from then, for sure. How did you get into this racing field, sir? See, I was a competitive kid as in my formative years. Like you all know, I was a track and field athlete. I was also involved with high jump, swimming, pole vault and all of that. So I would compete with my brother and my classmates to school on the cycle. So that competitive nature was always there. But then, it was in our earlier days that I used to watch a lot of races on ESPN, and I would get enthralled by it, and I would feel really powerful as to someone who's winning the event can make 40,000 people stand on their feet and clap for him. So that's how I was inspired. And it so happened that I witnessed a race in Manipal, a live race in Manipal, and that's when my dream got a direction as to even in India this is possible, and that's how it kind of formed and grew. When your parents got to know that you became a bike racer, how was their reaction? What was their stand? Initially they had no clue because my parents live in Manipal, right? So I used to stay in Mangalore in a hostel. So they had no clue that I was doing all of this until I started appearing in the paper. So one fine day there was this event called Raymond's Classic which happened in Mangalore, and I happened to finish first in 5 of the classes, and then I appeared on the front page of the paper or something like that. So that's when my dad, normal routine of my dad is he wakes up at 5 and then he makes tea for himself and then he reads the paper first thing in the morning. So when my phone rang in the morning itself, I kind of knew that this is why he was calling. And they were not really happy with it initially because I had gone to Mangalore to study, but then they thought I was doing all of this monkeying around than studying. But over the years they kind of understood that this is what I wanted to do. And once I got my factory ride, they kind of knew that I was very serious about it, and I was not going to waste any time doing all of this. So it was hard to convince, but over the years they got convinced. Yes. So you took
bike racing as your profession, and it's really a very dangerous and risky career, sir. How will you gather courage to perform all those life-taking stunts, sir? See, what happens is in our sport, it's called calculated risks. So you know how much you can push and what is the limit that you'll have to stop yourself from going. So there is nothing in this world which is there is no risk involved with. Walking on the street also is risky nowadays. Yes, sir, yes. So you might as well put yourself in harm's way when you do something that you love than on the streets, right? So and then I think coming from South Canara, we are kind of brave, and we take chances, and nothing really comes to life if not if there is no risk involved. And that's how I kind of I was young, so I was not really scared. I had probably, if I had to think for another 10 years of how I would be, I wouldn't have done it. I was living the moment. I was really racing. I was happy with it, and I was loving it, and that's how it all shaped up. Wonderful, sir. Yeah. You are a state level swimmer, state level high jumper, national level pole vaulter. Then why only bikes? Now you sound like my mom. This is what my mom told me when I was getting into it. I'm good at my academics also, so she was like, why you have so many certificates, you have all of that going on, why not continue there, and why this? See, this is what I love. I think I was kind of pulled towards it, and then I just got stuck. Because it's really, how can I say? I can't say it is addictive, but it kind of makes me feel alive. It's the only time when I'm on the bike is when I'm not thinking of you or my parents or my problems or any of that for that matter, of tomorrow or of the past or of the future, as to where all of that kind of vanishes, and it's just the moment in the bike. So that feeling, I always went back to riding because this is what I enjoyed. It's like how when your mood and the music syncs, so you feel really good about it, right? So I just kind of got stuck to the good feeling of it, and then that's how it all shaped up. I like to ride bikes. Okay. I love to ride bikes. Okay. Will you suggest females or women for racing? Oh, definitely. Bike race. Definitely. See, it's not there is no inequality in gender here. Even when I initially started, for example, I was racing in India first, and then because I graduated to a bigger bike, I had to go and train in America, and this was back in 2010. So when I started my training, the pros in America, there were girls who were 16, 17-year-old girls who were faster than me. So it's definitely not. How can I say? There is no limitations as to the girls shouldn't or should ride. In fact, more and more girls should ride, because then more and more attention will come into the sport if there are more girls. The only thing that has to change is the girls also have to start very early. See, you're definitely, I know you know how to ride, but then to race, I can't. It's kind of late for you to start now, because if you want to achieve big, you have to start very early, because when you start early, it's like walking. So when you walk, do you think as to how should I walk? If you trip, already know how to balance, right? Yes. Like if there is a stair, you know how to step down or step up or something like that. So it becomes really subconscious. For riding to become subconscious, you have to ride from that age, and then you don't really have to think of anything. It just happens. So at a subconscious level. So other than age factor or starting when you have to start, I think girls, there's no problem at all. Like I said, there are faster girls. Wonderful, sir. Thank you. One last question, sir. Can you please convey message to our viewers, sports persons, youth and students, sir? See, you're in an era where India is changing, and there's a lot of support for all kinds of sports in India. The only thing that you have to do is you have to really play it smart. If you're good at something, stick to it and pursue it. If you are passionate enough, if you have the dedication, if you have the perseverance, result will come. Sometimes what happens is some people are more talented, some people need the heart.
when your hard work meets luck is when you get results. So just luck can take you. It's like just the luck is like a lift. If there is a power cut, the lift is going to stop halfway. But hard work is like stairs. It's for sure. If you climb, you will reach on top. So you got to put in the work. You got to weather the storm. There's definitely going to be sacrifices, like you might not be able to spend time with your friends on the weekends and so on. But then if you really are good at something, you really have to put in the time, and I'm sure you will have a great life. All the sports person, like I said, you're on a very good era. Just keep doing what you're doing with 100%. Have no regrets. Do well and make your country and your parents proud. Thank you so much, sir. Thank you. We wish you a great success in your life, Thank in you. your future plans, sir. Thank you. Thank you for spending your most precious time with Alvas Education Foundation Thank you. and Department of Journalism in Anubhava Payana. Yes. And hope you achieve more and more in national and international level name and fame, sir. Thank you so much. Thank you so much. Thank you for having me here. It's earlier it used to be Motorik alone, but now I think I'm being a part of different segments in Alvas, which I feel really happy about, because I am also how can I say, I'm not an intellectual, but I'm an educated guy as well. So I also have interest in things like this, and like the 37 clubs that you have. I'm sure I could relate to it, because in my college days we were also a part of things like Anubhava and more Virasat and so on. So it definitely feel great to be here. Every time when I come here is the same feeling as I ever get, and thank you for having me here. Thank you so much, sir. Namaste. Namaste. In next episode, we'll come up with another great personality. Until then, keep watching Alvas Education Foundation YouTube channel. Thank you. ಇದಿಷ್ಟು ಈ ವಾರದ ಸುದ್ದಿ. ಇನ್ನಷ್ಟು ಮಾಹಿತಿಗಾಗಿ ಆಳ್ವಾಸ್ ಎಜುಕೇಷನ್ ಫೌಂಡೇಶನ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.